ಹಾಯ್ ಡಿವೈನ್ ಸೋಲ್ಸ್, ಎಲ್ಲರಿಗೂ ಫ್ಲೇವರ್ಫುಲ್ ಯೂನಿವರ್ಸ್ಗೆ ಸ್ವಾಗತ. ನಾನು ನಿಮ್ಮ ಲಂಕೇಶ್, ಸರ್ಟಿಫೈಡ್ ಟ್ಯಾರೋ ರೀಡರ್, ಆಕಾಶಿಕ್ ರೀಡರ್, ರೇಕಿ ಮಾಸ್ಟರ್, ಹೋಲಿಸ್ಟಿಕ್ ಹೀಲರ್, ಸ್ಪಿರಿಚುವಲ್ ಕೋಚ್ ಆ್ಯಂಡ್ ಮ್ಯಾನಿಫೆಸ್ಟೇಷನ್ ಕೋಚ್. ಥ್ಯಾಂಕ್ ಯು ಸೋ ಮಚ್. ಯಾಕೆ ಅಂತಂದರೆ ನಾನು ಮಾಡ್ತಿರೋ ಕನ್ನಡ ವೀಡಿಯೋಸ್ ಕನ್ನಡಿಗರಿಗೆ ಎಲ್ಲರಿಗೂ ರೀಚ್ ಆಗ್ತಾಯಿದೆ. ಯಾಕೆಂದರೆ ಮುಂಚೆ ಇಂಗ್ಲೀಷ್ ಮಾತ್ರ ಮಾಡ್ತಾಯಿದ್ದೆ ಸಪ್ರೇಟ್ ಚಾನಲಲ್ಲಿ. ಸೊ ಎಷ್ಟೋ ಜನಕ್ಕೆ ಗೊತ್ತಿದೆ ನನ್ನ ಇಂಗ್ಲೀಷ್ ಚಾನಲ್ ಕೂಡ ಇದೆ ಅಂತ. ಸೊ ನೀವು ಅದನ್ನು ಹೋಗಿ ನೋಡ್ಬೋದು. ಕನ್ನಡ ಇಂಗ್ಲೀಷ್ ಎರಡು ಚಾನಲ್ ಸಪ್ರೇಟ್ ಇದೆ. ಎರಡರಲ್ಲೂ ಸೇಮ್ ವೀಡಿಯೋ ಇದ್ರೂ ಎನರ್ಜಿ ಚೇಂಜ್ ಆಗ್ತಾ ಇರುತ್ತೆ. ನಾನು ಡಿಫ್ರೆಂಟ್ ರೀಡಿಂಗ್ ಮಾಡ್ತಾ ಇರ್ತೀನಿ. ಆ್ಯಂಡ್ ನಾನು ಇನ್ಸ್ಟಾಗ್ರಾಮ್ ಕೂಡ ತುಂಬ ಚೆನ್ನಾಗಿ ವ್ಯೂಸ್ ಹೋಗ್ತಾಯಿದೆ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್. ಸೊ ಈ ಒಂದು ವಿಡಿಯೋದಲ್ಲಿ ನೆಕ್ಸ್ಟ್ ಜೂನ್ ಮಂತಲ್ಲಿ ನಿಮ್ಮ ಕರಿಯರಲ್ಲಿ ಏನೆಲ್ಲ ಚೇಂಜಸ್ ಆಗ್ತದೆ, ಕರಿಯರ್ ಆಗಿರಲಿ, ಮನಿ ಆಗಿರಲಿ, ಬಿಸ್ನೆಸ್ ಆಗಿರಲಿ, ಸೊ ಅದೊಂದನ್ನು ನಾವು ಈ ವಿಡಿಯೋದಲ್ಲಿ ನೋಡೋಣ. ಸೊ ಇದು ಕಂಪ್ಲೀಟ್ ಕರಿಯರ್ ಆ್ಯಂಡ್ ಹೆಲ್ತ್ ರೀಡಿಂಗ್ ಕೂಡ ಆಗಿರುತ್ತೆ. ಸೊ ಲೆಟ್ಸ್ ಸಿ. ಜಾಬ್ ಹುಡುಕ್ತಾ ಇರಿ ಅಥವಾ ಬಿಸ್ನೆಸ್ ಸ್ಟಾರ್ಟ್ ಮಾಡಿರಿ, ಸೊ ಇಟ್ಸ್ ಕೈಂಡ್ ಆಫ್ ಹಣದ ರಿಲೇಟೆಡ್ ರೀಡಿಂಗ್ ಆಗಿರುತ್ತೆ. ಸೊ ನಮ್ಗೆ ಹಣ ಬರೋದು ಕರಿಯರ್ ಅಥವಾ ಬಿಸ್ನೆಸ್ಸಿಂದ ಅಲ್ವಾ, ಅದಕ್ಕೆ ನಾನು ಟಾಪಿಕ್ನ ಕರಿಯರ್ ರೀಡಿಂಗ್ ಅಂತ ಹಾಕಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ನಾನು ಲವ್ ರೀಡಿಂಗ್ನು ಪೋಸ್ಟ್ ಮಾಡ್ತೀನಿ. ಸೊ ನೋಡೋಣ ಈ ಮಂತಲ್ಲಿ ಏನೇನೆಲ್ಲ ಚೇಂಜಸ್ ಬರ್ತಾ ಇದೆ ಅಂತ. ಸೊ ಸಪೋಸ್ ನೀವೇನಾದ್ರೂ ಬಿಸ್ನೆಸ್ ಮಾಡ್ತಾಯಿದ್ರೆ ನಿಮಗೆ ಒಂದು ಒಳ್ಳೆ ಫಸ್ಟ್ ಕಾರ್ಡೇ ಸನ್ ಕಾರ್ಡ್ ಬಂದಿದೆ. ಇದು ಒಂದು ಒಳ್ಳೆ ಟೈಮು. ಸೊ ಸುಮ್ಮನೆ ಕೂರಬೇಡಿ. ಸೊ ಯೂನಿವರ್ಸಿಂದ ಬರ್ತಾ ಇರೋ ಸೈನು. ಏನಾದರೂ ನೀವು ನಾಳೆ ಮಾಡೋಣ, ನಾಳಿದ್ದು ಮಾಡೋಣ ಅಂತ ಪೋಸ್ಟ್ಪಾನ್ ಮಾಡ್ತಾ ಇದ್ರೆ ಸೊ ನೀವು ಬರೋ ಅವಕಾಶಗಳನ್ನ ಕಳ್ಕೊಳ್ತೀರಾ. ಇವಾಗ ನೀವೇನು ಬೀಜ ಬಿತ್ತುತ್ತೀರಾ, ಸೊ ಇದು ನಿಮಗೆ 1 ವರ್ಷದೊಳಗಡೆ, ನೆಕ್ಸ್ಟ್ ಏಪ್ರಿಲ್ ಒಳಗಡೆ, ಸೊ ಗೊತ್ತಿಲ್ಲ ನೀವು ಬಿಲಿಯನಿಯರು ಆಗ್ಬೋದು. ಇದು ಬಿಸ್ನೆಸ್ ಇರೋರಿಗೆ ಮಾತ್ರ. ಸಪೋಸ್ ನೀವೇನಾದರೂ ಒಂದು 9 to 5 ಜಾಬಲ್ಲಿ ವರ್ಕ್ ಮಾಡ್ತಾಯಿದ್ರೆ ಖಂಡಿತ ನಿಮಗೆ ಏನಾದರೂ ಇನ್ಕ್ರಿಮೆಂಟ್, ಪ್ರಮೋಷನ್ ಮಿಸ್ ಆಗಿದರೆ ಹರಿಯರ್ಸ್ ಮೂಲಕ ಲಾಸ್ಟ್ ಮಂತ್ ಸ್ಯಾಲ್ರಿನೂ ಸೇರಿಸಿ ಕೊಡ್ತಾರೆ. ಸೊ ಅದಂತೂ ನಂಗೆ ತುಂಬ ಹೈಲೈಟಾಗಿ ಸೆನ್ಸ್ ಆಗ್ತದೆ. ಪೆಂಟಕಲ್ಸ್ ಕಾರ್ಡ್ ಕೂಡ ಇದೆ. ಎಷ್ಟೊಂದು ಜನ ಇಲ್ಲಿ ಮೇಷರಾಶಿಯವರು ಇರ್ಬೋದು, ಏರಿಸ್, ಲಿಯೋ, ಸ್ಯಾಜಿಟೇರಿಯಸ್. ನಾನು ಇಂಗ್ಲೀಷಲ್ಲಿ ಹೇಳ್ತಾ ಇದ್ದೀನಿ, ಸಡನ್ನಾಗಿ ಕನ್ನಡ ನೆನಪಾಗಿಲ್ಲ, ನೀವು ಟ್ರಾನ್ಸ್ಲೇಟ್ ಮಾಡ್ಕೊಳ್ಳಿ. ಅಥವಾ ನೀವು ಈ ರಾಶಿಯವರಲ್ಲ ಅಂತಂದ್ರೂ ಓವರಲ್ ಆಗಿ ನಿಮ್ಮ ಎನರ್ಜಿ ನಂಗೆ ಏನು ಸೆನ್ಸ್ ಆಗ್ತದೆ ಅಂದರೆ ಒಂದು ಫೈರ್ ಎನರ್ಜಿ ಅಂತಂದರೆ ನೀವು ಯಾವತ್ತೂ ಒಂದು ಲೀಡರ್ಶಿಪ್ ಕ್ವಾಲಿಟಿ ಇರುವಂಥವ್ರು, ಕೆಲಸದಲ್ಲಿ ಕಳ್ಳಾಟ ಆಡಲ್ಲ. ನೀವು ಏನೇ ವರ್ಕ್ ಇದ್ರೂ ನೀವು ತಗೊಂಡು ಮಾಡ್ತಾ ಇರ್ತೀರ. ಈವನ್ ಬಿಸ್ನೆಸ್ಸಲ್ಲೂ ಅಷ್ಟೇ. ಸೆಂಟ್ರಲ್ ಕಾರ್ಡ್ ಬಂದಿದೆ. ಸೊ ಮೆನ್ ವುಮೆನ್ ಡಸಂಟ್ ಮ್ಯಾಟರ್. ನಂದು ಯಾವುದೇ ರೀಡಿಂಗಲ್ಲಿ ಗಂಡು ಹೆಣ್ಣು ಅಂತ ನಾನು ವಿಡಿಯೋ ಮಾಡಲ್ಲ, ಜೆಂಡರ್ ಬೇಸಿಸ್ ವಿಡಿಯೋನೇ ಮಾಡೋದಿಲ್ಲ ನಾನು. ಸೊ ಎಲ್ಲ ಸೋಲ್ಸ್ಗೆ ನೀವು ಇವತ್ತು ಬದುಕಿದ್ರೆ ಈ ವಿಡಿಯೋ ನೋಡ್ತಾ ಇದ್ರೆ ಅಂದರೆ ನಿಮಗೆಲ್ಲ ಅಪ್ಲಿಕೇಬಲ್ ಆಗುತ್ತೆ. ನಿಮಗೆ ಲೀಡರ್ಶಿಪ್ ಕ್ವಾಲಿಟಿ ಬರೋ ಚಾನ್ಸಸ್ ಇದೆ. ಮೇ ಬಿ ಪ್ರಮೋಷನ್ ನಾನು ಮುಂಚೆ ಹೇಳ್ದಂಗೆ, ಅಥವಾ ಬಿಸ್ನೆಸ್ಸಲ್ಲಿ ಇರೋರಿಗೆ ಮತ್ತೆ ಸನ್ ಕಾರ್ಡ್ ಬಂದಿದೆ. ಒಳ್ಳೆ ಕಾಲ ಇದು. ಸೊ ನೀವು ಕರಿಯರ್ ಮಾಡ್ತಾಯಿದ್ರು ಅಷ್ಟೇ, ನಿಮ್ದು ಏನಿದೆ ನೀವು ಶೋ ಅಪ್ ಮಾಡಬೇಕು. ಈ ಮಂತ್ ತುಂಬ ಶೋ ಅಪ್ ಮಾಡಬೇಕು. ನಿಮ್ಮಲ್ಲಿ ಏನೇ ಟ್ಯಾಲೆಂಟೆಡ್ ಇದ್ದರೂ ನೀವೇನೇ ವರ್ಕ್ ಮಾಡ್ತಾಯಿದ್ರು ಸುಮ್ಮನೆ ಬಂದು ಹೋಗೋದಲ್ಲ. ಮಾಡ್ತಾ ಇದ್ದೀನಿ, ಈ ವರ್ಕ್ ನನ್ನಿಂದ ಆಗ್ತಿದೆ ಅಂತ ನಿಮ್ಮ ಮ್ಯಾನೇಜರ್ ಎಲ್ಲರಿಗೂ ಹೇಳ್ಬೇಕು. ನೋಡಿ, ಸಕ್ಸಸ್ ಕಾರ್ಡ್ ಕೂಡ ಬಂದಿದೆ. ಸೊ ನೀವು ಈ ರೀತಿ ಮಾಡಿದ್ರೆ ನೀವು ಸಕ್ಸಸ್ ಆಗೇ ಆಗ್ತೀರ. ಮೇ ಬಿ ಇದೊಂದು ಗೈಡೆನ್ಸ್ ಕೂಡ ಇರ್ಬೋದು. ನಿಮಗೆ ಒಳ್ಳೆಯದಂತೂ ಖಂಡಿತ ಆಗುತ್ತೆ. ಬಟ್ ನೀವೇನಾದ್ರೂ ಇಲ್ಲ ಮಾತಾಡದೆ ಹೋದ್ರೂ ನಡೆಯುತ್ತೆ ಅಂತ ಸುಮ್ಮನೆ ಮೂಗ್ರಂಗೆ ಬಂದು ಹೋಗ್ತಿದ್ರೆ, ಅಥವಾ ಈವನ್ ನೀವೇನಾದರೂ ಡಿಲೇ ಮಾಡ್ತಾಯಿದ್ರೆ, ಸಪೋಸ್ ಬಿಸ್ನೆಸ್ ಆಗಿದ್ರೆ ದಯವಿಟ್ಟು ಮಾಡಬೇಡಿ. ಸೊ ಸಕ್ಸಸ್ ಅಂತೂ ಕಟ್ಟಿಟ್ಟ ಬತ್ತಿ ನಿಮಗೆ. ಐ ಥಿಂಕ್ ನೀವು ಇದು ಜನ್ಮಸಿದ್ಧ ಹಕ್ಕು ಅನಿಸುತ್ತೆ. ನೀವು ಲೀಡರ್ಶಿಪ್ ಕ್ವಾಲಿಟಿ, ಒಂದು ಫೈರ್ ಎನರ್ಜಿ ನಂಗೆ ತುಂಬ ಕಾಣ್ತಾ ಇದೆ. ಆ್ಯಂಡ್ ಡೆತ್ ಕಾರ್ಡ್ ಕೂಡ ಬಂದಿದೆ. ಸೊ ಡೆತ್ ಕಾರ್ಡ್ ನಂಗೆ ಏನು ತೋರಿಸ್ತಾ ಇದೆ ಅಂತಂದರೆ, ನಿಮ್ಮದು ಮುಂಚೆ ಇದ್ದಂಗೆ ಇರಲ್ಲ. ಏಪ್ರಿಲ್ ಆದಮೇಲೆ ನಿಮ್ಮದು ಹಣಕಾಸಿನ ವಿಚಾರ ಆಗಲಿ, ಏನೇ ಆಗಲಿ ಟ್ರಾನ್ಸ್ಫಾರ್ಮೇಷನ್ ಆಗುತ್ತೆ. ಸೊ ಒಂದು ಒಳ್ಳೆ ರೀತಿಯಲ್ಲಿ. ಆ್ಯಂಡ್ ಮೇ ಬಿ ನೀವೇನಾದರೂ ಕನ್ಸಲ್ಲಿ ಇತ್ತೀಚೆಗೆ ಗೂಬೆ ಕಾಣೋದು, ಅಥವಾ ವಿಡಿಯೋದಲ್ಲಿ, ಅಥವಾ ಎಲ್ಲಾದರೂ ನೀವು ಚಿತ್ರಗಳಲ್ಲಿ ವೈಟ್ ಗೂಬೆ ನೋಡ್ತಾ ಇದ್ರೆ, ಇದೊಂದು ಏನು ಹೇಳ್ತಾರೆ ಇಂಡಿಕೇಶನ್. ಹೈಪ್ರಿಸ್ಟಿಸ್ ಕಾರ್ಡ್ ಕೂಡ ಬಂದಿದೆ. ನೀವು ಒಂಥರ ಏನು ಹೇಳ್ಬೋದು ಅಂತಂದರೆ ಭೂಮಿ ಮೇಲೆ ಇರುವಂಥ ದೇವತೆ. ಸೊ ಇದು ರೀಡಿಂಗ್ ಬಿಟ್ಟು ನಾನು ಹೇಳ್ತಾ ಇದ್ದೀನಿ. ಸೊ ರೀಡಿಂಗ್ ಟಾಪಿಕ್ ಬಿಟ್ಟು ಏನಕ್ಕೆ ಅಂತಂದರೆ, ನೀವೇನಾದ್ರೂ ಸಣ್ಣ ಪುಟ್ಟದಕ್ಕೆ ತಲೆ ಕೆಡಿಸ್ಕೊಂಡು ಸಣ್ಣ ಪುಟ್ಟ ಬಿಸ್ನೆಸ್ ವರ್ಕ್ ಆಗ್ತಿಲ್ಲ, ಆ್ಯಂಡ್ ಈವನ್ ಹಣಕಾಸಿನ ವಿಚಾರ ಏನು ನಂಗೆ ನೀಟಾಗಿ ಹೋಗ್ತಾ ಇಲ್ಲ ಅಂತ ಅನ್ಕೊಂಡ್ರೆ ಒಂದನ್ನು ತಿಳ್ಕೊಳ್ಳಿ, ನೀವು ಮನುಷ್ಯರಲ್ಲಿ ನಿಮ್ಮ ಹತ್ರ ಇರೋ ಎನರ್ಜಿ ದೇವರು. ನೀವೇನು ಬೇಕು ಈ ಲೈಫ್ ಟೈಮಲ್ಲಿ ಕ್ರಿಯೇಟ್ ಮಾಡ್ಬೋದು. ಯಾಕೆಂದರೆ ನಿಮ್ಮ ಪಾಸ್ಟ್ ಲೈಫಿಂದ ತುಂಬ ಒಳ್ಳೆ ಕರ್ಮನ ಕ್ಯಾರಿ ಮಾಡಿದ್ದೀರಾ. ಬಟ್ ಏನಕ್ಕೆ ಇವಾಗ ಸಫರ್ ಆಗ್ತಾ ಇದ್ದೀರಾ ಅಂತಂತಂದರೆ, ನಿಮಗೆ ಇರುವಂಥ ಸ್ವಲ್ಪ ಅತಿಯಾದ ಒಳ್ಳೆತನದಿಂದ ಅದರ ಬೌಂಡ್ರೀಸ್ ನೀಟಾಗಿ ಹಾಕಿ. ನೋಡಿ, ಸ್ಟಾರ್ ಕಾರ್ಡ್ ಕೂಡ ಬಂದಿದೆ. ಸೊ ಆಕಾಶದಲ್ಲಿ ಎಷ್ಟೇ ನಕ್ಷತ್ರ ಇದ್ರೂ ಹೈಲೈಟ್ ಆಗೋದು ಕೆಲವೊಂದು ನಕ್ಷತ್ರಗಳು ಮಾತ್ರ. ಲೈಕ್ ಧ್ರುವ ನಕ್ಷತ್ರ ಅಂತ, ಧ್ರುವ ತಾರೆ ಅಂತ ಕರೀತಲ್ಲ, ಆ ಥರ ನೀವು ನಿಮ್ಮ ಎನರ್ಜಿ ತುಂಬ. ಮತ್ತೆ ನೋಡಿ, ನೀವು ಈ ಸಮಾಜದಲ್ಲಿ ಇರುವಂಥ ಒಂದು
ಕಟ್ಟುಪಾಡುಗಳನ್ನ ಬ್ರೇಕ್ ಡೌನ್ ಮಾಡಕ್ಕೆ ಕೊಟ್ಟಿದ್ದೀರಾ. ಸೊ ನಿಮ್ಮ ಕೆಲಸದಲ್ಲೂ ಅಷ್ಟೇ, ನಂಗೆ ಇದು ಕರಿಯರ್ ರೀಡಿಂಗ್ ಮಾಡ್ತಾ ಮಾಡ್ತಾ ರೀಡಿಂಗ್ ಮೆಸೇಜ್ಗಳು ತುಂಬ ಕಡೆಯಿಂದ ಬರ್ತಾ ಇದೆ. ಸೊ ನೀವೇನಾದರೂ ವರ್ಕ್ ಪ್ಲೇಸಲ್ಲಿ ಒಳ್ಳೊಳ್ಳೆ ಐಡಿಯಾಗಳನ್ನ ಕೊಡಬೇಕಂತಂದರೆ ದಯವಿಟ್ಟು ಕೊಡಿ. ಎಷ್ಟೊಂದು ಜನ ಈಗ ಅಂಕಲ್ಗಳು, ಆಂಟಿಗಳು, ತಾತಂದಿರೆಲ್ಲ ಮ್ಯಾನೇಜರ್ ಆಗಿರ್ತಾರೆ. ಅವರಂತೂ ಓಲ್ಡ್ ಮೈಂಡ್ ಸೆಟ್ಟೇ ಇರುತ್ತೆ, ಏನು ಫಾಲೋ ಮಾಡ್ತಿರೋದಿಲ್ಲ. ಕಂಪ್ನಿಗೆ ನಿಮ್ಮ ಗೈಡೆನ್ಸ್ ನೀಡಿದೆ ಅಥವಾ ಬಿಸ್ನೆಸ್ಗೆ ಒಂದು ಹೊಸ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿ ನಿಮ್ಮಂಥ ಒಂದು ಒಳ್ಳೆ ಸೋಲ್ಗಳಿಂದ ಪ್ರಪಂಚಕ್ಕೆ ಒಂದು ಒಳ್ಳೆ ಬಿಸ್ನೆಸ್ ಕೊಡುವಂಥ ಅವಕಾಶ ಇದೆ. ನೀವು ಹುಟ್ಟಿರೋದೇ ಅದಕ್ಕೆ. ಬ್ರೇಕ್ ಡೌನ್ ಮಾಡೋಕೆ ಕೊಟ್ಟಿದ್ದೀರಾ, ಬ್ರೇಕ್ ಡೌನ್ ಮಾಡಿ. ಸ್ವಲ್ಪ ರೆಸ್ಟ್ ಕೂಡ ನಿಮಗೆ ಅನಿವಾರ್ಯ ಇದೆ. ಯು ಶುಡ್ ಬ್ಯಾಲೆನ್ಸ್ ಬೋತ್ ಎವ್ರಿಥಿಂಗ್. ಸೊ ಏಪ್ರಿಲ್ ಮಂತಲ್ಲಿ ನಿಮ್ಗೆ ಒಳ್ಳೆ ಅವಕಾಶ ಸಿಗ್ತಾ ಇದೆ, ಉಪಯೋಗಿಸ್ಕೊಳ್ಳಿ. ಆ್ಯಸ್ ಆಲ್ರೆಡಿ ಟೋಲ್ಡ್, ಬ್ಯಾಲೆನ್ಸ್ ಮಾಡಬೇಕು ನೀವು. ಕೆಲವೊಬ್ರು ಏನು ಮಾಡ್ತೀರಾ ಅಂತಂದರೆ, ಮೇ ಬಿ ನಾನು ಈ ರೀಡಿಂಗ್ ನೋಡಿದ ತಕ್ಷಣ ನೀವು ತುಂಬ ಓವರಾಗಿ ಚಾಲೆಂಜಿಂಗ್ ಆಗಿ ತಗೊಂಡು ತುಂಬ ಓವರಾಗಿ ವರ್ಕ್ ಮಾಡ್ಬೋದು. ಲೈಕ್ ಬಿಸ್ನೆಸ್, ಎಸ್ಪೆಷಲಿ ಬಿಸ್ನೆಸ್. ಯಾಕೆಂದರೆ ಕೆಲಸದಲ್ಲಿ ಅಷ್ಟೊಂದು ನಾವೇನು ನೋಡೋದಿಲ್ಲ, ಯಾಕೆಂದರೆ ಏನು ಟಾರ್ಗೆಟ್ ಇರುತ್ತೆ ಅದು ಮುಗಿಸ್ತೀರಾ ಅಥವಾ ನಿಮ್ಗೆ ಹೊಸ ಐಡಿಯಾಗಳನ್ನ ಕೊಡ್ತೀರಾ. ಬಿಸ್ನೆಸ್ ಅವರು ಸ್ವಲ್ಪ ಓವರ್ ವರ್ಕ್ ಮಾಡ್ಬೋದು. ಸ್ವಲ್ಪ ಅದನ್ನು ಅವಾಯ್ಡ್ ಮಾಡಿ, ಬ್ಯಾಲೆನ್ಸ್ ಮಾಡಿ, ರೆಸ್ಟ್ ಮಾಡಿ. ನೀವು ಹುಟ್ಟಿರೋದಂತೂ ಬ್ರೇಕ್ ಮಾಡೋದಕ್ಕೆ. ನನಗಂತೂ ಸೆನ್ಸ್ ಆಗ್ತಿದೆ, ಇದು ಲವ್ ರೀಡಿಂಗ್ ಆಗಿಲ್ಲ ಅಂದರೆ ನಿಮ್ಗಂತೂ ಎಷ್ಟೋ ಜನ ಬ್ರೇಕಪ್ ಅಂತೂ ಆಗಿರುತ್ತೆ, ಅಥವಾ ನೀವು ಈವನ್ ಕಮಿಟೆಡ್ ರಿಲೇಷನ್ಶಿಪ್ಪಲ್ಲಿ ಇದ್ರೆ ನೀವು ಡಾಮಿನೇಟ್ ಆಗಿರ್ತೀರ. ಸೊ ನೀವು ಯಾವುದೂ ಈಸಿಯಾಗಿ ಒಪ್ಕೊಳ್ಳೋಂಥ ಸೋಲ್ ಅಲ್ಲ. ಯಾಕೆಂದರೆ ನೀವು ಈಗಂತೂ ಹುಟ್ಟಿರೋದಲ್ಲ, ನೀವು ತುಂಬ ಹಳೆಯ ಸೋಲು. ನೀವು ಉಡೋದೇ ಅದಕ್ಕೆ. ನಿಮ್ಮಂಥವರೆಲ್ಲ ಉಡೋದು, ಈವನ್ ಇನ್ಕ್ಲೂಡಿಂಗ್ ಮೀ, ಟು ಬ್ರೇಕ್ ಓಲ್ಡ್ ಪ್ಯಾಟ್ರನ್. ನಮ್ಮ ಫ್ಯಾಮಿಲಿ ನಾನು ಒಬ್ಬನೇ ಟ್ಯಾರೋ ರೀಡರ್. ನಾವು ವೇದಿಕ್ ಆಸ್ಟ್ರಾಲಜಿ ಅವರೆಲ್ಲ ನಮ್ಮದು ಇದು ವಂಶದಿಂದ ಬಂದೂ ಇಲ್ಲ. ಆಫ್ಟರ್ ಮೈ ಎಷ್ಟೊಂದು ನನ್ನ ಲೈಫಲ್ಲಿ ಟ್ರಾನ್ಸ್ಫಾರ್ಮೇಷನ್ ಆದಮೇಲೆ ನಾನು ಇದನ್ನು ಸ್ಟಾರ್ಟ್ ಮಾಡಿದೆ. ವೀಡಿಯೋ ಮಾಡೋದು ನಾನು ಹಿಂಜರಿತಿದ್ದೆ, ಸೊ ಆಫ್ಲೈನ್ ಮಾಡ್ತಿದ್ದೆ. ಬಟ್ ನಾನು ತಗೊಂಡಂಥ ಒಂದು ಚೇಂಜು ಲಾಸ್ಟ್ ಇಯರ್ ಏಪ್ರಿಲಲ್ಲಿ ನನ್ನ ಇಂಗ್ಲೀಷ್ ಚಾನಲ್ ಗ್ರೋ ಆಯಿತು ಆ್ಯಂಡ್ ಇವಾಗ ಕನ್ನಡ ಆಗಿದೆ. ಸೊ ಇದು ನಿಮಗೊಂದು ಸೂಚನೆ ಇರ್ಬೋದು. ಸೊ ನೀವು ಬ್ರೇಕ್ ಮಾಡಿರೋದಕ್ಕೆ ಹುಟ್ಟಿರೋದು. ಆ್ಯಂಡ್ ಏನೇನು ನಿಮಗೆ ವರ್ಕ್ ಪ್ರೆಷರ್ ಇತ್ತು, ಒಂಥರ ಹಾರ್ಟ್ ಬ್ರೇಕ್ ಆಗಿತ್ತು, ಇಷ್ಟು ದಿನ ನಿಮ್ಮ ಕಂಪ್ನಿಯಾಗಲಿ, ಬಿಸ್ನೆಸ್ ಆಗಲಿ, ಹಣದ ಮೂಲಕ ಆಗಲಿ, ಅದೆಲ್ಲ ಸಾಲ್ವ್ ಆಗ್ತಾ ಇದೆ. ಸೊ ಇದರಿಂದ ನಿಮ್ಮಲ್ಲಿರುವಂಥ ಇನ್ನರ್ ಚೈಲ್ಡ್ ಆ್ಯಕ್ಟಿವೇಟ್ ಆಗಿ ನೀವು ಮೇ ಬಿ ಎಷ್ಟು ದಿನ ಟ್ರೆಕ್ಕಿಂಗ್ ಹೋಗ್ಬೋದು, ಟ್ರಿಪ್ಗೆಲ್ಲ ಹೋಗುವಂಥ ಅವಕಾಶ ಸಿಗ್ಬೋದು. ಏನಕ್ಕೆ ಅಂತಂದರೆ ನಿಮ್ಗೆ ದುಡ್ಡು ಬರುತ್ತೆ. ಖಂಡಿತ ದುಡ್ಡಿಂದ ನಿಮ್ಮ ಎಲ್ಲ ವಿಷಸ್ ಕೂಡ ಮ್ಯಾನಿಫೆಸ್ಟ್ ಆಗುತ್ತೆ. ಆ್ಯಂಡ್ ನೀವು ಈ ಮಂತ್ ಎಂಡಲ್ಲಿ ಈ ರೀತಿ ಆರಾಮಾಗಿ ನಿಮ್ಮ ಮೇಲೆ ನೀವು ಪ್ರೌಡ್ ಫೀಲ್ ಮಾಡ್ತೀರ. ಆರಾಮಕ್ಕೆ ಒಂಥರ ನೋಡಪ್ಪ, ನಾನೆಲ್ಲ ಮುಗಿಸ್ಬಿಟ್ಟೆ, ಎಲ್ಲ ವಿಷಯಸ್ನ ನಾನು ಮ್ಯಾನಿಫೆಸ್ಟ್ ಮಾಡಿದೆ. ಸೊ ಇಷ್ಟು ದಿನ ಕಷ್ಟಪಟ್ಟಿದ್ದಕ್ಕೂ ನಂಗೆ ಸಾರ್ಥಕ ಆಯಿತು ಅಂತ ನೀವು ಖುಷಿಯಿಂದ ಅಳ್ತೀರ. ಈ ಮಂತ್ ಮಾತ್ರ ನಿಮ್ಗೆ ಬರ್ತಾ ಇರೋ ಅಬಂಡೆನ್ಸ್, ನಿಮ್ಮ ಲೈಫಲ್ಲಿ ಆಗ್ತಾ ಇರೋ ಚೇಂಜಸ್, ಬಿಸ್ನೆಸ್ಸು ಎಲ್ಲದರಿಂದ. ಸೊ ನಾನು ಒಟ್ಟಿಗೆ 1 ಕೋಟಿ ಹೊಡಿತೆ ಅಂತ ಹೇಳ್ತಿಲ್ಲ. ಬಿಸ್ನೆಸ್ ಮಾಡೋರಿಗೆ ನಿಮ್ಗೆ ಒಂದು ದಾರಿ ಸಿಗುತ್ತೆ. ಅದರ ನೀವು ನಿಜವಾಗ್ಲೂ ನೀವು ಅಳ್ತೀರ. ಸ್ವಲ್ಪ ರೆಸ್ಟ್ ಕೂಡ ಮಾಡಿ, ಓವರಾಗಿ ವರ್ಕ್ ಮಾಡೋಕ್ಕೆ ಹೋಗ್ಬಿಡಿ. ಬಟ್ ಬ್ರೇಕ್ ಮಾಡಿ ಓಲ್ಡ್ ರೂಲ್ಸ್ ಎಲ್ಲನೂ. ನೀವು ಏನು ಸ್ಟಕ್ಕಿಂಗ್ ಪೀರಿಯಡ್ ಇತ್ತು, ಫ್ರೀಸಿಂಗ್ ಪೀರಿಯಡ್ ಇತ್ತು, ಅದೆಲ್ಲ ಹೋಗ್ತಾ ಇದೆ. ಸೊ ವೀಲ್ ಆಫ್ ಫಾರ್ಚೂನ್ ಬಂದಿದೆ. ಇದು ಬಂದಮೇಲೆ ನಾನು ಮತ್ತೆ ಕಾರ್ಡ್ಸ್ನ ತೆಗಿಯೋದೇ ಬೇಡ. ಯಾಕೆ ಅಂತಂದರೆ ಇಲ್ಲಿಗೆ ನಾನು ಹೆಂಡ್ ಮಾಡ್ತೀನಿ. ಬಟ್ ಕಾರ್ಡ್ ತೆಗಿದ್ದೀನಿ, ಬಟ್ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಎಷ್ಟೊಂದು ಜನಕ್ಕೆ ಸಿಟಿ ಚೇಂಜ್ ಆಗ್ಬೋದು, ಮೇ ಬಿ ಹೊಸ ನ್ಯೂ ಜಾಬ್ ಆಫರ್ ಬರ್ಬೋದು. ಇಲ್ಲ ಅಂತಂದರೆ ನಿಮ್ಮಲ್ಲಿ ಒಂದು ಸಿವಿಲೈಸೇಷನ್ ಸ್ಟಾರ್ಟ್ ಆಗುತ್ತೆ. ಅಂತಂದರೆ ನಿಮ್ಮ ಡ್ರೆಸ್ ಸೆನ್ಸಲ್ಲಿ ಆಗಿರಲಿ, ಇವನ್ ನಿಮ್ಮ ಮನೇಲಿ ಆಗಿರಲಿ. ಯಾಕೆಂದರೆ ನಿಮ್ಗೆ ಪ್ರಮೋಷನ್ ಆಗುತ್ತೆ, ನಿಮ್ಗೆ ಸ್ಯಾಲ್ರಿ ಜಾಸ್ತಿ ಆಗುತ್ತೆ, ಆ್ಯಂಡ್ ನಿಮ್ಮ ವರ್ಕ್ ಪ್ಲೇಸಲ್ಲಿ ನಿಮಗೆ ಮರ್ಯಾದೆ ಸಿಗುತ್ತೆ. ಎಷ್ಟೊಂದು ಜನಕ್ಕೆ ಇದರಿಂದ ಓಲ್ಡ್ ಫ್ರೆಂಡ್ಸ್, ನಿಮ್ಗೆ ವರ್ಕ್ ಮಾಡೋ ಕಡೆ ಒಂದು ಓಲ್ಡ್ ಫ್ರೆಂಡ್ಸು ಬಂದು ಜಾಯ್ನ್ ಆಗ್ತಾರೆ. ಆ್ಯಂಡ್ ನೀವೇನಾದರೂ ಟೆನ್ಷನ್ ಆಗಿದ್ರೆ, ಅವರಿಂದ ಏನಾದರೂ ತುಂಬ ಓವರ್ ಪ್ರೆಷರ್ ಸಿಗುತ್ತೆ ಅಂತ ಅಂದ್ಕೊಳ್ಬೇಡಿ. ಅವರು ಆ್ಯಕ್ಚುಲಿ ನಿಮ್ಮ ಜೊತೆ ತುಂಬ ಚೆನ್ನಾಗಿ ವರ್ಕ್ ಮಾಡ್ತಾರೆ. ಮೇ ಬಿ ನೀವು ಯಾರನ್ನೋ ಕಂಪ್ನಿ ರೆಫರ್ ಮಾಡಿರ್ತೀರ, ಅವರು ಬರ್ತಾ ಇದ್ದಾರೆ. ಸೊ ಮೇ ಬಿ ನೀವು ಟೆನ್ಷನ್ ಆಗ್ತೀರಾ. ಸೊ ಇಲ್ಲಿ ಬಂದರೆ ವರ್ಕ್ ಬ್ಯಾಲೆನ್ಸ್ ಆಗುತ್ತೆ, ನಮ್ಮ ಫ್ರೆಂಡ್ಶಿಪ್ ಹಾಳಾಗುತ್ತೆ ಅಂತ. ಆ ಥರ ಏನೂ ಆಗೋಲ್ಲ, ನೀವು ಎಲ್ಲ ಆರಾಮಾಗಿ ಇರ್ತೀರ. ಸೊ ಓವರಾಲ್ ನಾನು ನಿಮ್ಮದು ಕರಿಯರ್ ರೀಡಿಂಗು, ಟೇಕ್ ಆ್ಯಕ್ಷನ್. ಸೊ ಹಳೆ ರೂಲ್ಸ್ನ ಬ್ರೇಕ್ ಮಾಡಿ. ಸೊ ತುಂಬ ಹೆವಿ ಅನ್ಸಿದ್ರೆ ರೆಸ್ಟ್ ಮಾಡಿ. ಅಬಂಡೆನ್ಸ್ ನಿಮ್ಮ ಲೈಫ್ ಬರ್ತಾ ಇದೆ. ಸೊ ಇಟ್ಸ್ ಓಕೆ, ಆರಾಮಾಗಿರಿ, ಚಿಲ್ಲಾಗಿರಿ. ನೀವೇನು ಮಾಡಿದರೆ ಅದಕ್ಕೆ ನಿಮಗೆ ದೇವರು ಪ್ರತಿಫಲ ಕೊಡ್ತಾ ಇದ್ದಾನೆ. ಎಸ್ಪೆಷಲಿ ಶನಿಯಿಂದ ನಿಮ್ಗೆ ತುಂಬ ಬ್ಲೆಸ್ಸಿಂಗ್ಸ್ ಇದೆ. ನೀವು ನನಗೆ ಆಲ್ರೆಡಿ ಅನ್ನಿಸ್ತಾ ಇದೆ ನಿಮಗೆ ಆರೋಗ್ಯದಲ್ಲಿ, ಎಸ್ಪೆಷಲಿ ವಿಮೆನ್ಸ್ಗೆ ಮೇ ಬಿ ಓವರ್ ರಿಲೇಟೆಡ್ ಮೆನ್ಚೂರ್ ಸೈಕಲ್ ಇಶ್ಯೂಸ್ ಇದ್ದರೆ ಅದೆಲ್ಲ ಸಾಲ್ವ್ ಆಗ್ತಾ ಇದೆ. ಯಾಕೆಂದರೆ ಅಮೌಂಟ್ ಎಲ್ಲೋ ಎಲ್ಲದಕ್ಕೂ ರಿಲೇಟೆಡ್ ಆಗಿರೋದು. ಸೊ ನೀವು ತುಂಬ ರಿಲ್ಯಾಕ್ಸ್ ಆಗ್ತೀರಾ. ಮೆನ್ಸ್ ಇದ್ದರೆ ಎಷ್ಟೋ ಜನಕ್ಕೆ ನನಗೆ ಆಲ್ರೆಡಿ ಸೆನ್ಸ್ ಆಗ್ತಿದೆ ಬ್ಯಾಕ್ ಪೈನ್ ಅಥವಾ ಏನಾದರೂ ರಿಲೇಟೆಡ್ ಟು ಸಮ್
ಬೋನ್ ರಿಲೇಟೆಡ್ ಇಶ್ಯೂ ಇದ್ದರೆ ಅದೆಲ್ಲ ನಿಮ್ಗೆ ಸಾಲ್ವ್ ಆಗ್ತಾ ಇದೆ. ಸೊ ಕರಿಯರ್, ಹೆಲ್ತ್ ಎಲ್ಲ ನಿಮಗೆ ಒಂದು ರೀತಿ ಚೇಂಜ್ ಆಗ್ತಾ ಇದೆ ನೀಟಾಗಿ. ಸೊ ಇದಿಷ್ಟು ನಿಮ್ಮ ರೀಡಿಂಗ್. ಪರ್ಸನಾಲಿಟಿ ಹೀಲಿಂಗ್ ಬೇಕು ಅಂತಂದರೆ ನಂದೆಲ್ಲ ಡೀಟೇಲ್ಸ್ ಇದೆ. ನಾನು ಟ್ಯಾರೋ ರೀಡಿಂಗ್ ಜೊತೆ ಆಕಾಶಿಕ್ ರೀಡಿಂಗ್ ಕೂಡ ಮಾಡ್ತೀನಿ. ಪಾಸ್ಟ್ ಲೈಫ್ ಬಗ್ಗೆ ನೀವು ತಿಳ್ಕೊಳ್ಬೇಕು, ಹಿಂದಿನ ಜನ್ಮದಲ್ಲಿ ಏನಾಗಿದ್ರಿ ಅಥವಾ ಈ ಜನ್ಮದಲ್ಲಿ ಆಗ್ತಾ ಇರುವಂಥ ಅಡೆತಡೆಗಳಿಗೆ ಹಿಂದಿನ ಜನ್ಮಕ್ಕೆ ಕಾರಣ ಇದೆಯಾ, ಅದಕ್ಕೆ ನೀವು ಬುಕ್ ಮಾಡ್ಬೋದು. ಅಥವಾ ನೀವು ಸೆವೆನ್ ಚಕ್ರ ಹೀಲಿಂಗ್, ರೇಖಿ ಹೀಲಿಂಗ್, ಏಂಜಲ್ ಹೀಲಿಂಗ್, ಕ್ರಿಸ್ಟಲ್ ಹೀಲಿಂಗ್, ಹೋಲಿಸ್ಟಿಕ್ ಹೀಲಿಂಗ್ ಮಾಡ್ತೀನಿ ನಾನು. ಸೊ ಡಿಫ್ರೆಂಟ್ ಮೆಥಡ್ ಯೂಸ್ ಮಾಡಿ ಹೀಲ್ ಮಾಡ್ತೀನಿ. ಲವ್ ಸ್ಪೆಲ್ ಕೂಡ ಬುಕ್ ಮಾಡ್ಬೋದು. ಆ್ಯಂಡ್ ವಿಚ್ ಕ್ರಾಫ್ಟ್, ಕ್ಯಾಂಡಲ್ ಮ್ಯಾಜಿಕ್, ನಿಮ್ಮ ಮ್ಯಾನಿಫೆಸ್ಟೇಷನ್ನ ಬೂಸ್ಟ್ ಮಾಡೋದಕ್ಕೆ ನಂತರ ಎಷ್ಟೊಂದು ಸರ್ವಿಸಸ್ ಇದೆ. ಸೊ ನೋ ನೀಡ್ ಟು ವರಿ. ನಂದು ವಾಟ್ಸಪ್ ನಂಬರ್ ಕೂಡ ಇದೆ. ಸೊ ನೀವು ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿದ್ರೆ ಸಾಕು. ಸೊ ನಿಮ್ಮ ಕ್ವೈರಿ ಎಲ್ಲ ನಾನು ಸಾಲ್ವ್ ಮಾಡ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ಸೊ ನಂದು ಇಂಗ್ಲೀಷ್ ಚಾನಲ್ ಒಂದು ಕೂಡ ಇದೆ. ನೀವು ಏನಾದರೂ ಅದರಲ್ಲೂ ವಿಡಿಯೋ ನೋಡಬೇಕಂತಂದ್ರೆ ನಾನು ಡಿಫ್ರೆಂಟ್ ಟಾಪಿಕ್ ಮೇಲೆ ಹಾಕ್ತಾ ಇರ್ತೀನಿ. ಅಫ್ಕೋರ್ಸ್ ಎನರ್ಜಿ ಕೂಡ ಅಲ್ಲಿ ಚೇಂಜ್ ಆಗುತ್ತೆ. ನೀವು ಅದನ್ನು ರೆಸೊನೇಟ್ ಆಗೋದೆ ಅಂದರೆ ಅದನ್ನು ನೋಡ್ಬೋದು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ನಮಸ್ತೆ.